ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ನಯನ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ತರಕಾರಿ ದೊನ್ನೆ ಬಿರಿಯಾನಿ ಯಾವ ಥರ ಮಾಡೋದು ಅಂತ ನೋಡೋಣ. ನೋಡಿ, ಇದು ರುಬ್ಕೊಳ್ಳೋಕ್ಕೆ ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಶುಂಠಿ, 2 ಚಕ್ಕೆ, 2 ಲವಂಗ, ಸ್ವಲ್ಪ ಕಾಳುಮೆಣಸು, 5 ಹಸಿಮೆಣಸಿನ್ಕಾಯಿ, 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ ಸೊಪ್ಪು. ಇದು ರುಬ್ಕೊಳ್ಳೋಕ್ಕೆ. ಇದು ಒಗ್ಗರಣೆಗೆ ಕಸ್ತೂರಿ ಮೇಥಿ 1 ಟೇಬಲ್ ಸ್ಪೂನು, ಶಾಜೀರಿಗೆ 1 ಟೇಬಲ್ ಸ್ಪೂನು, ಪಲಾವ್ ಎಲೆ ನೋಡಿ, 2 ಏಲಕ್ಕಿ, ಇದು ಕಲ್ಲು ಹೂವು, ಸ್ಟಾರ್ ಹೂವು, 1 ಈರುಳ್ಳಿ, 1 ನಿಂಬೆಹಣ್ಣು. ಇದು ಒಗ್ಗರಣೆಗೆ. ತರಕಾರಿ ಕ್ಯಾರೆಟ್, ಬೀನ್ಸ್, ಬಟಾಣಿ ನಾನು 3 ತೊಗೊಂಡಿದ್ದೀನಿ, ತೊಳೆದಿಟ್ಕೊಂಡಿದ್ದೀನಿ. ನಿಮಗೆ ಬೇರೆ ಯಾವುದಾದ್ರೂ ತರಕಾರಿ ಬೇರೆ ಬೇಕಾದರೆ ತೊಗೋಬೋದು. 1/4 ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ, ಸಣ್ಣಕ್ಕಿ. ಮಸಾಲೆ 1 ಟೇಬಲ್ ಸ್ಪೂನು ದೊನ್ನೆ ಬಿರಿಯಾನಿ ಪೌಡ್ರು, 1/4 ಟೀ ಸ್ಪೂನಷ್ಟು ಅರಿಶಿನ, 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಉಪ್ಪು. ಇವಾಗ ಮಸಾಲೆ ಎಲ್ಲ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇವಾಗ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಇರಲ್ಲ ಫ್ರೈ ಮಾಡಿಕೊಂಡ್ರೆ. ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕಾಳುಮೆಣಸು, ಚಕ್ಕೆ, ಲವಂಗ, ಈರುಳ್ಳಿ ಇದೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಹುರಿದ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿರುತ್ತೆ ಫ್ರೈ ಮಾಡಿದ್ರೆ. ಇವಾಗ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಆದರೆ ಜಾಸ್ತಿ ಏನು ಹೊತ್ತು ಬಾಡಿಸ್ಕೋದು ಬೇಡ, ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ. ಇಷ್ಟಾದರೆ ಸಾಕು. ಇದನ್ನು ರುಬ್ಕೊಂಬರೋಣ. ಮಿಕ್ಸಿ ಜಾರ್ಗೆ ಈ ಮಸಾಲೆ ಎಲ್ಲ ಹಾಕೋಣ. ನೋಡಿ, ನೀರು ಹಾಕಿ ರುಬ್ಕೊಂಬನ್ನಿ. ಅಲ್ಲಿವರೆಗೂ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಟು ಒಗ್ಗರಣೆ, ಎಣ್ಣೆ 2 ಟೇಬಲ್ ಸ್ಪೂನು, ಕಸ್ತೂರಿ ಮೇಥಿ, ಶಾಜೀರಿಗೆ, ಪಲಾವ್ ಎಲೆ, ಕಲ್ಲು ಹೂವು, ಸ್ಟಾರ್ ಹೂವು, ಏಲಕ್ಕಿ ಸ್ವಲ್ಪ ಫ್ರೈ ಮಾಡಬೇಕು. ಇವಾಗ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿನೂ ಕೂಡ ಫ್ರೈ ಮಾಡಬೇಕು. 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಫ್ರೈ ಮಾಡಿದ್ರೆ ಬೇಗ ಈರುಳ್ಳಿ ಮೆತ್ತಗಾಗುತ್ತೆ. ನೋಡಿ, ಈ ಥರ ಫ್ರೈ ಮಾಡಬೇಕು. ಇವಾಗ 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ. ಇನ್ನೊಂದು ಸತಿ ಫ್ರೈ ಮಾಡಿ. ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಮನೇಲಿ ಮಾಡಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. 2 ಟೇಬಲ್ ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ. ಟೇಸ್ಟು ಸಖತ್ತಾಗಿ ಬಂದಿದೆ. ನಾನು ಒಂದು ಸತಿ ಟ್ರೈ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಒಂದು ಸತಿ ಮಾಡಿದ್ರೆ ಮತ್ತೆ ಮಾಡಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿ ಬರುತ್ತೆ ಇದು. ನಾನ್ ವೆಜ್ಜಲ್ಲಿ ಅಷ್ಟೇ ಮಾಡೋಂಗಿಲ್ಲ, ವೆಜ್ಜಲ್ಲೂ ಕೂಡ ಈ ಥರ ದೊನ್ನೆ ಬಿರಿಯಾನಿ ಮಾಡ್ಬೋದು. ನೋಡಿ, ತರಕಾರಿ ಹಾಕಿದ್ದೀನಿ, ಹಾಕಿ ಸ್ವಲ್ಪ ಉಪ್ಪು ಹಿಡಿಬೇಕು. ಫ್ರೈ ಮಾಡಿದ್ದೀನಿ. ನೋಡಿ, ಫ್ರೈ ಆಗಿದೆ. ಈಗ ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕ್ಕೊಳ್ಳೋಣ. ನೋಡಿ, ಸೇಮ್ ಹೋಟ್ಲಲ್ಲಿ ಹೆಂಗೆ ಕೊಡ್ತಾರೋ ಅದೇ ಥರ ಟೇಸ್ಟ್ ಇರುತ್ತೆ. ನೋಡಿ, ಮಸಾಲೆ ಎಲ್ಲ ಹಾಕಿದ್ದೀನಿ. ಇವಾಗ ಒಂಚೂರು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕದು ಮಸಾಲೆ. ನೋಡಿ, ಅರಿಶಿನ 1/4 ಟೀ ಸ್ಪೂನು, ದೊನ್ನೆ ಬಿರಿಯಾನಿ ಪೌಡ್ರು 1 ಟೇಬಲ್ ಸ್ಪೂನು, ಖಾರದ ಪುಡಿ 1 ಟೇಬಲ್ ಸ್ಪೂನು, ಉಪ್ಪು 1 ಟೇಬಲ್ ಸ್ಪೂನು. ರುಚಿ ನೋಡಿ ಮತ್ತೆ ಹಾಕ್ಕೊಳ್ಳಿ. ನೀವು 1 ಟೇಬಲ್ ಸ್ಪೂನ್ ಹಾಕಿದ್ದೀರಾ ಆವಾಗಲೇ. ನೋಡಿ, ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕಿದು. ನೋಡಿ, ಎಣ್ಣೆ ಸೈಡ್ ಬಿಡ್ತಾ ಇದೆ. ಇವಾಗ ಒಂದು ನಿಂಬೆ ಹಣ್ಣನ್ನು ಹಾಕ್ಕೋಬೇಕು. 1 ನಿಂಬೆಹಣ್ಣು ತಿನ್ನಬೇಕು, ಇಲ್ಲಾಂದರೆ ಅರ್ಧ ನಿಂಬೆಹಣ್ಣು, ಇಲ್ಲಾಂದರೆ 2 ಟೇಬಲ್ ಸ್ಪೂನು ಮೊಸರು ಕೂಡ ಹಾಕ್ಕೋಬೋದು. ನಾನು 1 ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ. ನೋಡಿ,
ಇವಾಗ ಕಲಿಸ್ಕೊಂಡು ಇದಕ್ಕೆ ಅಕ್ಕಿ ಹಾಕ್ಕೊಂಬಿಡೋಣ. ನಾನು 1/4 ಗ್ಲಾಸು ಅಕ್ಕಿ ತಗೊಂಡಿದ್ದೀನಿ. 3 ಗ್ಲಾಸು ನೀರು ಹಾಕಿ ಚೆನ್ನಾಗಿ ಉದುರುದ್ರಾಗಿ ಬರುತ್ತೆ. ದಿನ ಬೆಳಗ್ಗೆ ಏನು ಮಾಡೋದು ತಿಂಡಿ ಅಂತ ಟೆನ್ಷನಲ್ಲಿರ್ತೀವಿ. ಇದು ತುಂಬ ಈಸಿಯಾಗಿರುತ್ತೆ. ಮನೇಲಿ ತರಕಾರಿ ಇದ್ದರೆ ಸಾಕು. ಎಣ್ಣೆ ಬಿರಿಯಾನಿ ಪೌಡ್ರ್ ಇಲ್ಲ ಅಂದರೂ ಕೂಡ ಗರಂ ಮಸಾಲ ಹಾಕ್ಬೋದು. ಮನೇಲಿರೋ ಸಾಮಗ್ರಿಗಳಲ್ಲೇ ಮಾಡ್ಬೋದು ಇದನ್ನು. ನೋಡಿ ಕುದೀತಾ ಇದೆ. ಇವಾಗ ರುಚಿಗೆ ಉಪ್ಪು ಏನಾದರೂ ಕಮ್ಮಿ ಇದ್ದರೆ ನೋಡಿ ಹಾಕ್ಕೊಳ್ಳಿ. ಇವಾಗ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ಕಲಸೋಣ. ನೋಡಿ ಉದ್ರುದ್ರಾಗಿ ಆಗಿದೆ. ನೋಡಿ ಸೂಪರಾಗಿ ಬಂದಿದೆ. ನೋಡಿ ತಟ್ಟೆಗೆ ಸರ್ವ್ ಮಾಡಿದ್ದೀನಿ. ನೀವು ಮಾಡಿ ಫ್ರೆಂಡ್. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಯಾವ ಥರ ಬಂದಿದೆ ಅಂತ ತಿಳಿಸಿ. ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್.